ಗ್ರೇಟರ್ ಬೆಂಗಳೂರು, ಬ್ರಾಂಡ್ ಬೆಂಗಳೂರು ಅಂತ 2 ವರ್ಷ ಕಳೆದ್ರು. ಈ ಗ್ರೇಟರ್ ಬೆಂಗಳೂರು ಅಂತ ಹೇಳ್ತಿದ್ದಾರೆ. ಇದ್ರ ಮೇಲೆ ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ. ದೇವರಿಗೂ ಮೇಲಿಂದ ದೇವರು ಇಳಿದು ಕೆಳಗಡೆ ಬಂದರೂ ಸರಿ ಮಾಡೋಕ್ಕಾಗಲ್ಲ ಅನ್ನುವಂಥ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ. ದೇವರ ಮೇಲೆ ನಂಬಿಕೆ ಇರೋದು ಸರಿ, ಎಲ್ಲ ದೇವರು ಮಾಡೋದಾದರೆ ನೀವು ಯಾಕಿರಬೇಕು? ಜನರಿಗೂ ಹೇಳ್ಬಿಡೋಣ, ದೇವರೇ ಎಲ್ಲ ಮಾಡ್ತಾನೆ, ನೀವು ತೆರಿಗೆ ಯಾಕೆ ಸಂಗ್ರಹ ಮಾಡ್ತೀರಿ? ದೇವ್ರು ಮಾಡೋದಲ್ವಾ? ದೇವ್ರಿಗೆ ಕೈ ಮುಗಿತೀವಿ ನಾವು, ನೀವ್ಯಾಕೆ ತೆರಿಗೆ ಸಂಗ್ರಹ ಮಾಡ್ತೀರಿ? ಮತ್ತು ನಮ್ಮ ದೇವರು ಪ್ಲಾನ್ ಸ್ಯಾಂಕ್ಷನಿಗೆ ಅಡಿಗೆ 100 ರೂಪಾಯಿ ಲಂಚ ತಗೊಳ್ಳಿ ಅಂತ ಹೇಳಿಲ್ಲ. ಯಾವ ದೇವ್ರು ಹೇಳಿದೆ? ನಾವು ಪೂಜೆ ಮಾಡೋ ಯಾವ ದೇವರು ಹೇಳಿಲ್ಲಪ್ಪ. ಪ್ಲಾನ್ ಸ್ಯಾಂಕ್ಷನಿಗೆ ಅಡಿಗೆ 100 ರೂಪಾಯಿ ಬೆಂಗಳೂರಿಗೆ ಲಂಚ ತಗೊಳ್ಳಿ ಅಂತ ಯಾವ ದೇವ್ರು ಹೇಳಿದೆ? ಲಂಚ ತಗೊಳ್ಳೋರು ನೀವು. ಈಗ ದೇವ್ರ ಮೇಲೆ ಬರ ಹಾಕ್ತೀರಾ, ದೇವ್ರ ಕಡೆ ಕೈ ತೋರಿಸ್ತೀರಾ? ನಿಮಗೆ ಬೆಂಗಳೂರನ್ನ ಅಭಿವೃದ್ಧಿ ಪಡಿಸೋಕ್ಕಾಗಲ್ಲ ಅಂದರೆ ನಿಮ್ಮ ವೈಫಲ್ಯ ಒಪ್ಕೊಳ್ಳಿ. ನಿಮ್ಮ ವೈಫಲ್ಯ ಇರೋದು ಪ್ಲಾನಿಗೆ ದುಡ್ಡು ತಗೋತಿರಲ್ಲ ಅಲ್ಲಿ, ನಿಮ್ಮ ಲಂಚದಲ್ಲಿ ನಿಮ್ಮ ವೈಫಲ್ಯ ಇರೋದು. ನಿಮ್ಮ ವೈಫಲ್ಯನ ದೇವ್ರ ಮೇಲೆ ಯಾಕ್ರಿ ಹೊರಿಸ್ತೀರಿ? ಒಳ್ಳೆ ಮನಸ್ಸಿಟ್ಕೊಂಡು ಕೆಲಸ ಮಾಡಿದ್ರೆ ದೇವರು ಸಹಾಯ ಮಾಡ್ತಾನೆ. ನಿಮ್ಮ ಯೋಚನೆಯೇ ಕೆಟ್ಟದಾದರೆ, ದುಡ್ಡು ಹೊಡಿಬೇಕು ಅಂತಲೇ ಅಧಿಕಾರಕ್ಕೆ ಬಂದು ಕೂತ್ಕೊಂಡ್ರೆ, ಗುರಿನೇ ದುಡ್ಡು ಹೊಡೆಯೋದಾದರೆ ದೇವ್ರಿಗೆ ಏನು ಮಾಡೋಕ್ಕಾಗತ್ತೆ? ಈಗ ದೇವ್ರ ಕಡೆಗೆ ಬರ ತೋರಿಸ್ತೀರಾ? ಅತ್ಯಾಚಾರದ ಘಟನೆ ದುರದೃಷ್ಟಕರ. ನನಗದ್ರ ಬಗ್ಗೆ ಸಮಗ್ರ ಮಾಹಿತಿ ಇಲ್ಲ. ಗಂಭೀರವಾಗಿ ಆಲೋಚನೆ ಮಾಡಬೇಕು, ಯಾಕೆ ಮರುಕಳಿಸ್ತಾ ಇದೆ ಅಂಥೇಳಿ. ಈ ಥರದ ಪ್ರಕರಣಗಳು ಮರುಕಳಿಸ್ತಾ ಇರೋದು ಯಾಕೆ? ಉತ್ತರ ಪ್ರದೇಶದಲ್ಲಿ, ಬಿಹಾರದಲ್ಲಿ ಇಂಥ ಘಟನೆಗಳು ಪ್ರತಿನಿತ್ಯ ನಡೆಯೋದನ್ನು ನಾವು ಕೇಳ್ತಾ ಇದ್ವಿ. ಯಾರಿಗೂ ಸುರಕ್ಷಿತ ವಾತಾವರಣ ಅಲ್ಲಿರಲಿಲ್ಲ, ಹೆಣ್ಮಕ್ಳಿಗೂ ಸುರಕ್ಷಿತ ವಾತಾವರಣ ಇರಲಿಲ್ಲ, ಒಂದು ನ್ಯಾಯಯುತವಾಗಿ ಬಿಸ್ನೆಸ್ ಮಾಡೋರಿಗೂ ಕೂಡ ಸುರಕ್ಷಿತ ವಾತಾವರಣ ಇರಲಿಲ್ಲ. ಆದರೆ ಕರ್ನಾಟಕಕ್ಕೆ ಯಾಕೆ ಬಂತದ್ದು? ಹಾಗಿದ್ರೆ ಕ್ರಿಮಿನಲ್ಗಳಿಗೆ ಭಯನೇ ಇಲ್ದಂಗೆ ಆಗಿದೆಯಾ? ಕ್ರಿಮಿನಲ್ಗಳಿಗೆ ನಾವೇನು ಮಾಡಿದ್ರೂ ಇಲ್ಲಿ ದಕ್ಕಿಸ್ಕೊಳ್ಬೋದು ಅಂತ ಮಾನಸಿಕತೆ ಬಂದಿದೆಯಾ? ಭಯಗೊಳ್ಬೇಕಾಗಿರೋದು ಸಜ್ಜನರಲ್ಲ, ಭಯಗೊಳ್ಬೇಕಾಗಿರೋದು ಕ್ರಿಮಿನಲ್ಗಳು. ಅವ್ರು ನಿರ್ಭಯರಾಗಿರೋದಕ್ಕೆ ಕಾರಣ ಏನು? ಇಲ್ಲೇನಾದರೂ ಅಭಯ ಹಸ್ತ ಕ್ರಿಮಿನಲ್ಗಳಿಗೆ ನಾವಿದ್ದೀವಿ ಅಂಥೇಳಿ ಒಂದು ವಿಶ್ವಾಸ ಮೂಡಿಸೋ ಕೆಲಸ ಮಾಡಿದೆಯಾ? ಇಲ್ಲಾಂದರೆ ಇಷ್ಟೊಂದು ಹತ್ಯೆ, ಆತ್ಮಹತ್ಯೆ, ಅತ್ಯಾಚಾರ ಯಾಕೆ ಮತ್ತೆ ಮತ್ತೆ ಮರುಕಳಿಸ್ತಾ ಇದೆ? ಇದನ್ನು ಸ್ವಲ್ಪ ಗಂಭೀರವಾಗಿ ಆಲೋಚಿಸಬೇಕಾದ ಅವಶ್ಯಕತೆ ಇದೆ, ಸಂವೇದನೆಯಿಂದ ಆಲೋಚಿಸಬೇಕಾದ ಅವಶ್ಯಕತೆ ಇದೆ. ಕೇಳ್ಕೊಂಡಿದ್ದಾರೆ. ಸರ್ಕಾರ ಏನು ಮಾಡುತ್ತೆ ಅಂತ ನೋಡೋಣ. ನಮ್ಮಲ್ಲಿ ನಿತ್ಯ ಹಬ್ಬ ಇದೆ. ಜಾತ್ಯತೀತ ಸರ್ಕಾರ ಒಬ್ರಿಗೊಂದು ಮಾಡೋಕ್ಕಾಗಲ್ಲ. ನಾಳೆ ಜೈನರಿಗೂ ಕೊಡಬೇಕು, ಬೌದ್ಧರಿಗೂ ಕೊಡಬೇಕು, ಸಿಖ್ರಿಗೂ ಕೊಡಬೇಕು, ವೈಷ್ಣವರಿಗೂ ಕೊಡಬೇಕು, ಒಕ್ಕಲಿಗರಿಗೂ ಕೊಡಬೇಕು, ಲಿಂಗಾಯತರಿಗೂ ಕೊಡಬೇಕು. ಹಾಗೆ ಒಂದೊಂದು ಹಬ್ಬ ಬಂದಾಗ ಕುರುಬರಿಗೂ ಕೊಡಬೇಕು, ಎಲ್ಲರಿಗೂ, ದಲಿತರಿಗೂ ಕೊಡಬೇಕು. ನಮ್ಗೆ ಯಾಕೆಂದರೆ ನಮ್ಮದು ವೈವಿಧ್ಯತಮಯವಾಗಿರುವಂಥ ಒಂದು ರಾಷ್ಟ್ರ. ಆ ವೈವಿಧ್ಯತೆಯನ್ನು ಗೌರವಿಸಬೇಕಾಗತ್ತೆ. ಒಬ್ರಿಗೊಂದು ಮಾಡೋಕ್ಕಾಗಲ್ಲ. ನಾಳೆ ಎಲ್ಲರಿಗೂ ಅವಕಾಶ ಕೊಡಬೇಕಾಗತ್ತೆ. ನೋಡೋಣ ಜಾತ್ಯತೀತರು ಏನು ನಿರ್ಣಯ ತೆಗೆದುಕೊಳ್ತಾರೆ ಅಂತ. ಜಾತ್ಯತೀತತೆ ಅಂದರೆ ಓಲೈಸೋದು ಮಾತ್ರನೋ, ಜಾತ್ಯತೀತತೆ ಅಂದರೆ ಸರ್ವಧರ್ಮ ಸಮಭಾವನೋ? ನೋಡೋಣ. ಇವರು ಅಂಬೇಡ್ಕರ್ ಜಾತ್ಯತೀತತೆ ಅಂದರೆ ಅದು ಸರ್ವಧರ್ಮ ಸಮಭಾವ. ಸಂವಿಧಾನ ಸರ್ವಧರ್ಮ ಸಮಭಾವ ಹೇಳಿರೋದು, ಓಲೈಕೆಯನ್ನು ಹೇಳಿಲ್ಲ ಸಂವಿಧಾನ. ಇವರು ಓಲೈಕೆ ಮಾಡ್ತಾರೋ ಸಮಭಾವ ಕೊಡ್ತಾರೋ ನೋಡೋಣ. ಅದು ಎಲ್ಲರಿಗೂ ಮುಂದುವರಿಸ್ಬೇಕಾಗತ್ತೆ. ನಾವು ಗಣಪತಿ ಇಟ್ಟಾಗ ಇಡೀ ದಿನ ನಮಗೆ ರಜೆ ಕೊಡಬೇಕಾಗತ್ತೆ. ನಾವು ನಿತ್ಯ ಭಜನೆ ಮಾಡಬೇಕು, ಹಗಲು ಮಾಡಬೇಕು. ನಾವು ಎಲ್ಲ ಮಾಡಬೇಕಾಗತ್ತೆ. ಏಕಾದಶಿ ಬಂದಾಗ ಏಕಾದಶಿಗೆ ವಿಶೇಷ ಯಾರ್ಯಾರು ಏಕಾದಶಿ ಮಾಡ್ತಾರೆ ಅವರಿಗೂ ಇದೇ ರೀತಿ ಒಂದು ಅವಕಾಶ ಕೊಡಬೇಕಾಗತ್ತೆ. ನಾವು ಬೇರೆಯವರಿಗೆ ಯಾಕೆ ಕೊಡಬೇಡಿ ಅಂತ ನಾವು ಹೇಳಲ್ಲ, ನಮಗೂ ಕೊಡಿ ಅಂತ ಕೇಳ್ತೀವಿ. ಎಲ್ರಿಗೂ ಮಾಡಿದ್ದು ನೀವು ಎಲ್ರನ್ನೂ ಸಮಾನವಾಗಿ ನೋಡೋರಲ್ವಾ, ನಮಗೂ ಕೊಡಿ ಅಂತ ಕೇಳ್ತೀವಿ. ನೋಡಿ, ಕಾಲೇಜ್ಗಳಲ್ಲಿ ಯೂನಿಫಾರ್ಮ್ ಅನ್ನೋದನ್ನು 1964 ಮಾಡಿರೋದು.
ಶಾಲಾ ಕಾಲೇಜುಗಳಿಗೆ ಯೂನಿಫಾರ್ಮ್ ಅನ್ನೋದನ್ನು. ಯೂನಿಫಾರ್ಮಿನ ಪಾರ್ಟ್ ಆ್ಯಂಡ್ ಪಾರ್ಸಲ್ ಹಿಜಾಬ್ ಇದ್ದರೆ ಓಕೆ, ಬುರ್ಕಾ ಇದ್ದರೆ ಓಕೆ. ಯೂನಿಫಾರ್ಮೇ ಬುರ್ಕಾ ಆದರೆ ಓಕೆ, ಯೂನಿಫಾರ್ಮ್ ಬುರ್ಕಾ ಅಲ್ಲದೆ ಇದ್ದರೆ ಆವಾಗ ನಾವು ಹೇಳಬೇಕಾಗುತ್ತೆ, ದಿಸ್ ಈಸ್ ನಾಟ್ ಎ ಅಫ್ಘಾನಿಸ್ತಾನ್, ದಿಸ್ ಈಸ್ ನಾಟ್ ಎ ತಾಲಿಬಾನ್ ಸರ್ಕಾರ ಅಂತ ಹೇಳಬೇಕಾಗತ್ತೆ. ಹಾಗಾಗಿ ಯೂನಿಫಾರ್ಮ್ ಏನಿದೆ ಅದಿರಬೇಕು ಅಂತ ನಮ್ಮ ಪ್ರತಿಪಾದನೆ. ಯಾವ ವಸ್ತ್ರ ಬೇಕು ಬೇಡ ಅನ್ನೋ ಪ್ರಶ್ನೆ ಅಲ್ಲ. ಫ್ರೀಡಮ್ ಇದೆ, ನಮ್ಮ ದೇಶದಲ್ಲಿ ಫ್ರೀಡಮ್ ಇದೆ. ಹಾಗೆ ಶಾಲೆಗೆ ಯೂನಿಫಾರ್ಮ್ ಅನ್ನೋದು ಕೂಡ ಸರ್ಕಾರವೇ 1964 ಮಾಡಿರೋದು. ನಾನು ಹುಟ್ಟಕ್ಕೆ ಮುಂಚೆ BJP ಅನ್ನುವಂಥ ಪಕ್ಷವೇ ಇಲ್ಲದೆ ಇದ್ದ ಕಾಲದಲ್ಲಿ ಶಾಲಾ ಕಾಲೇಜುಗಳಿಗೆ ಯೂನಿಫಾರ್ಮ್ ಅಂತ ಮಾಡಿರೋದು. ಆ ಯೂನಿಫಾರ್ಮಿನ ಪಾರ್ಟ್ ಆ್ಯಂಡ್ ಪಾರ್ಸಲ್ ಯಾವುದಿರುತ್ತೆ ಅದಿರಬೇಕು, ಯಾವುದಿರಲ್ಲ ಅದಿರಬಾರ್ದು. ಹಾಗಾಗಿ ಡ್ರೆಸ್ ಕೋಡ್ ಏನಿರಬೇಕು ಅನ್ನೋದು ಇಂಡಿವಿಜುವಲ್, ಅದು ನಾವು ಯಾವ ಡ್ರೆಸ್ ಬೇಕಾದ್ರೂ ನಾವು ಹಾಕ್ಕೊಳ್ಬೋದು. ಆದರೆ ಶಾಲಾ ಕಾಲೇಜುಗಳಿಗೆ ಒಂದು ಯೂನಿಫಾರ್ಮ್ ಅಂತ ಮಾಡಿದ್ಯಪ್ಪ, ಕೋರ್ಟಿಗೆ ಒಂದು ಯೂನಿಫಾರ್ಮ್ ಅಂತ ಮಾಡಿದ್ಯಪ್ಪ. ಕೋರ್ಟಿಗೆ, ಹೈಕೋರ್ಟಿಗೆ ಒಂದು ಯೂನಿಫಾರ್ಮ್ ಇದೆ, ಸುಪ್ರೀಂ ಕೋರ್ಟಿಗೆ ಒಂದು ಗೌನ್ ಹಾಕ್ಕೊಂಡು ಬರ್ತಾರೆ. ಇಲ್ಲಿ ಜಿಲ್ಲಾ ನ್ಯಾಯಾಲಯಗಳಿಗೆ ಕರಿಕೋಟ್ ಹಾಕೊಂಡು ಬರ್ತಾರೆ. ಇಲ್ಲ ಕರಿಕೋಟ್ ಯಾಕೆ, ನಾನು ಕೇಸರಿ ಕೋಟ್ ಹಾಕೊಂಡು ಬರ್ತೀನಿ ಅಂತ ಅಂದರೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದಾದ್ರೆ ಅಕ್ಸೆಪ್ಟ್, ಓಕೆ, ನಮ್ಮದೇನು ತಕರಾರಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.